ಕೆಲವು ಜನ ತಿಳ್ಕೊಂಡಿರ್ಬೋದು, ಸುತ್ತಾರದು ಬಂದ್ರಗನೆಗೆ ಭವರೋಗ ಪರಿಹಾರ ಆತ ಹೆಂಗಾಗತ್ತಪ್ಪ ಅಂತ ತಿಳ್ಕೊಂಡಿರ್ಬೋದು. ನಾವು ಒಂದು ಮಾತು ಹೇಳ್ತೀವಿ ನೋಡಿ ಕೇಳ್ರಿ, ಇಲ್ಲೆಲ್ಲ ಕುಂತ ದೈವದ ಮಂದಿಗೆ ಒಂದು ಮಾತು ಹೇಳ್ಬೇಕಾಗತ್ತಾ. 100 ಔಷಧಿಗಳಿಂದ ಆಗಲಾರದಂಥ ಕೆಲಸ ಒಬ್ಬ ಗುರುವಿನ ಆಶೀರ್ವಾದದಿಂದ ಆಗ್ತದ. ಅದು ಹೆಂಗಾಗ್ತದೆ ಅಂತಂದ್ರೆ ಬಿಡಿ ಬಿಡಿಸಿಯಾಗಿ ಹೇಳ್ತೀನಿ ಕೇಳ್ರಿ, ಕರೆಕ್ಟಾಗಿ ಕೇಳ್ರಿ, ಅದ್ರಾಗ ಏನೈತೆ ತಪ್ಪೇನೈತೆ. 100 ಔಷಧಿಗಳಿಂದ ಆಗಲಾರದಂಥ ಕೆಲಸ ಅಂದ್ರೆ, ಈಗ ಈ ಹೆಣ್ಮಗಳು ಮಕ್ಕಳ ಸಂತಾನಕ್ಕಾಗಿ ಎಲ್ಲ ಕಡೆ ತಿರುಗಾಡಿ ಬಂದಾಳ. ಆ ಹೆಣ್ಮಳಿಗೆ ದವಾಖಾನೆ ಎಲ್ಲ ಕಡೆ ಸಾಕಾಯ್ತು, ಮಕ್ಕಳಾಗಿಲ್ಲ. ಮಕ್ಕಳಾಗಿಲ್ಲಲ್ಲ, ಸಂತಾನ ಭಾಗ್ಯ ಯಾರು ಫಕೀರ್ ಸಾಹೇಬ್ ತಾತನವರು ಸಂತಾನ ಭಾಗ್ಯ ಕರುಣಿಸಿದ್ರು, ಅವ್ರಿಗೆ ಮಕ್ಕಳಾದವು. ಮಕ್ಕಳಾದಾಗ ಅವತ್ತಿನಿಂದ ಇಂದಿನವರೆಗೆ ಅವರು ದರ್ಗಕ್ಕೆ ನಡ್ಕಂತ ಬಂದಾರ. ಹಂಗೆ ಇವತ್ತಿನವರೆಗೆ ಹಂಗೆ ನಡ್ಕಂತ ಹೊಂಟಾರ. ಈಗ 100 ಔಷಧಿಗಳಿಂದ ಆಗಲಾರ್ದಂಥ ಕೆಲಸ ಅಂದ್ರೆ ಈ ಕೆಲಸ ಆಗಿದೆ ಇಲ್ಲ. ಈಗ ಹಾಸ್ಪಿಟ್ಲಾಗ ಹೋತು ಒಂದು ಸೂಜಿ ಮಾಡಿಸಂತು, ಅಲ್ಲಿ ಕೆಲಸ ಆಗಿಲ್ಲ, ಯಾವುದೋ ಮಕ್ಕಳ ಸಂತಾನ ಭಾಗ್ಯ ಇಲ್ಲಪ್ಪ ಅಂತ ಕೇಳಿದ್ರು, ಅವ್ರ ಕೆಲಸ ಆಗಿಲ್ಲ. ಅಂಥ 100 ಔಷಧಿ ಕೊಟ್ಟರು ಕೂಡ ಅಲ್ಲಿ ಕೆಲಸ ಆಗಲಾರ್ದಂತ ಕೇವಲ ಒಂದು ಗುರುವಿನ ಆಶೀರ್ವಾದದಿಂದ ಆಗ್ತದಂತ. ಗುರುವಿನ ಆಶೀರ್ವಾದದಿಂದ ಅಂದ್ರೆ ಏನು? ಗುರುವಿನ ಮೇಲೆ ನಂಬಿಗಿಟ್ಟು ನಡೆದ್ರಗನಾಗಿ ಗುರು ಅಂತಃಕರಣ ತೋರ್ತಾನಲ್ಲ, ಅದೇ ಆಶೀರ್ವಾದ. ನಡೀತಿ ಹಂಗೆ ಮಕ್ಕಳದು ಹಂಗೆ